ಪೇತ್ರನ ಮಾತ್ರ ಯಾಕೆ ಧುಮುಕದ? ಯೇಸು ಎಂಬಂತ ಮಾತು ಕೇಳಿದ ತಕ್ಷಣ ಭಯ ಆಗೋಯ್ತು. ಯೇಸು ಎಂಬಂತ ಪದ ಕೇಳಿದ ತಕ್ಷಣ ನಾಚಿಕೆ, ಅವಮಾನ ಆಗೋಯ್ತು. ಅಯ್ಯೋ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದಂತ ದೌರ್ಭಾಗ್ಯನು ನಾನು. ಯೇಸು ಸ್ವಾಮಿಯನ್ನ ಅರಿಯುವುದಿಲ್ಲ, ನನಗೆ ಗೊತ್ತಿಲ್ಲ, ನನ್ನ ಮೇಲೆ ಆಣೆ ಇಟ್ಕೊಂಡು ಸುಳ್ಳು ಹೇಳಿದಂತ ದೌರ್ಭಾಗ್ಯನು ನಾನು. ಆತನನ್ನ ಫೇಸ್ ಮಾಡೋ ಧೈರ್ಯ ನನಗೆ, ಆತನನ್ನ ಮುಖದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ನಮಗೆ. ಪೇತ್ರನು ಒಳ್ಳೆಯವನು. ತಪ್ಪು ಮಾಡಿದ ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ಭಯ ಪಡ್ತಿದ್ದಾನೆ. ನಾವು ಕೆಟ್ಟವರಲ್ಲಿ ಏನಾದ್ರೂ ದೊಡ್ಡ ಲೆವೆಲ್ ಏನಾದ್ರೂ ಇದ್ರೆ ಅಷ್ಟು ದೊಡ್ಡ ಕೆಟ್ಟವರು ನಾವು. ತಪ್ಪು ಮಾಡಿದ ಮೇಲೂ ಕೂಡ ಧೈರ್ಯವಾಗಿ ಮುಂದೆ ಬಂದು ನಿಂತ್ಕೊಂಡಿರ್ತೇವೆ. ನಾನು ಏನ್ ತಪ್ಪು ಮಾಡಿದ್ದೇನೆ ಅಂತ ಚಾಲೆಂಜ್ ಮಾಡಿ ಕೇಳ್ತೇವೆ. ಇದು ಧೈರ್ಯನಾ? ಮೂರ್ಖತನ. ನೀನು ತಪ್ಪು ಮಾಡಿದ್ದರೆ ನಿನ್ನ ತಲೆ ತಗ್ಗಬೇಕು, ನೀನು ತಪ್ಪು ಮಾಡಿದ್ದರೆ ನಿನಗೆ ಅವಮಾನವಾಗಬೇಕು, ನೀನು ತಪ್ಪು ಮಾಡಿದ್ದರೆ ನೀನು ಯು ಹ್ಯಾವ್ ಟು ಫೀಲ್ ಅಶೇಮ್ಡ್ ಆಫ್ ಯೋರ್ ಸೆಲ್ಫ್, ಬಟ್ ಯು ಡೋಂಟ್. ಏನ್ ಅನಿಸ್ತಿದೆ ನಿನಗೆ? ನಾನು ತಪ್ಪು ಮಾಡಿಲ್ಲ. ಒಂದು ವೇಳೆ ಇಲ್ಲಿ ಕುಳಿತಂತವರಲ್ಲಿ ತಪ್ಪು ಮಾಡುತ್ತಿದ್ದರೂ ಕೂಡ ತಪ್ಪು ಮಾಡುತ್ತಿಲ್ಲ ಎಂಬಂತ ಧೈರ್ಯ ಏನಾದ್ರೂ ನಿಮ್ಮಲ್ಲಿದ್ರೆ ಅದು ಒಳ್ಳೆಯ ಧೈರ್ಯವಲ್ಲ, ಅದು ಒಳ್ಳೆಯದಲ್ಲ. ನಿಮ್ಮನ್ನ ಉದ್ಧಾರ ಮಾಡುವಂತದ್ದಲ್ಲ, ನಿಮ್ಗೆ ಉಪಯೋಗಕರವಾದದ್ದಲ್ಲ, ಹಾಳು ಮಾಡುತ್ತೆ.